ವೀಕ್ಷಕರೇ, ಸುವರ್ಣ ಪ್ಲಸ್ ಗೋಲ್ಡ್ ವಿನ್ನರ್ ಅರ್ಪಿಸುವ ಅಡುಗೆ ನಿಮ್ಮನೆ ಕಡೆಗೆ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸೌಮ್ಯ. ವೀಕ್ಷಕರೇ, ನಾನಿವತ್ತಿದ್ದೀನಿ ಸಿದ್ದೇಶ್ವರ ಸ್ವಾಮಿ ಟೆಂಪಲ್ ಅಲ್ಲಿ. ಇದಕ್ಕೆ ಸಿದ್ದರ ಮಠ ಅಂತ ಕೂಡ ಕರೀತಾರೆ. ಇದರ ಹಿನ್ನೆಲೆ ಏನು, ಈ ಮಲೆನಾಡಲ್ಲಿ ಮುಂದೆ ಯಾರ ಮನೆಗೆ ಹೋಗ್ತೀನಿ ಅಂತ ನೋಡ್ಬೇಕಾ? ಆದ್ರೆ ಅದಕ್ಕೂ ಮುಂಚೆ ದೇವರ ದರ್ಶನ ಮಾಡ್ಕೊಂಡು ಆಮೇಲೆ ಹೋಗೋಣ, ಬನ್ನಿ. ವೀಕ್ಷಕರೇ, ನಾನಿವತ್ತಿದ್ದೀನಿ ಸಿದ್ದರ ಮಠದಲ್ಲಿ. ಸಿದ್ಧ ಪುರುಷರು ಬಂದು ಇಲ್ಲಿ ಧ್ಯಾನ ಮಾಡ್ತಿದ್ರಂತೆ. ಹಾಗಾಗಿ ಇದಕ್ಕೆ ಸಿದ್ದರ ಮಠ ಅಂತ ಹೆಸರು ಬಂದಿದೆ. ಜೊತೆಗೆ ಕೆಳದಿ ಚೆನ್ನಮ್ಮನವರ ವಂಶಸ್ಥರು ಈ ದೇವಸ್ಥಾನಕ್ಕೆ ಕಳಶ ಕೂಡ ಕೊಟ್ಟಿದಾರಂತೆ. ಹಾಗಾಗಿ ಇಂಥ ಅದ್ಭುತ ಪ್ಲೇಸ್ಗೆ ನಾನು ಬಂದಿದ್ದು ತುಂಬಾ ಖುಷಿ ಆಗ್ತಾ ಇದೆ. ಇವತ್ತು ನಾನು ಇಲ್ಲಿದ್ದೀನಿ, ಯಾರ ಮನೆಗೆ ಹೋಗ್ತೀನಿ ಅಂತ ನೀವು ನೋಡ್ಬೇಕಾ? ಹಾಗಾದ್ರೆ ಬನ್ನಿ ನನ್ನ ಜೊತೆ. ನಮಸ್ತೆ ಜಯಶ್ರೀ ಅವ್ರಿಗೆ. ನಮಸ್ತೆ. ಹೇಗಿದ್ದೀರಾ? ಆರಾಮಿದ್ದೀನಿ. ಅಪ್ಪ, ಮಳೆ ಏನ್ರಿ ಹಿಂಗ್ ಸುರಿತಿದೆ ನಿಮ್ಮ ಊರಲ್ಲಿ? ಮಳೆ ಕಡಿಮೆ ರೀ, ಈ ವರ್ಷ ಬಹಳ ಕಡಿಮೆ ಮಳೆ. ಹೌದಾ? ಹೌದು. ಓಕೆ, ಸುವರ್ಣ ಪ್ಲಸ್ ಅಡುಗೆ ನಿಮ್ಮ ಮನೆ ಕಡೆಗೆ ಇವತ್ತು ನಿಮ್ಮ ಮನೆಯಲ್ಲಿ ಹೇಗೆ ಅನಿಸ್ತಾ ಇದೆ? ಬಹಳ ಖುಷಿ ಅನಿಸ್ತಿದೆ. ತುಂಬಾ ಖುಷಿ ಆಗ್ತಾ ಇದೆಯಾ? ಹೌದು. ಯಾರು ಇವರೆಲ್ಲ ಇಂಟ್ರೊಡ್ಯೂಸ್ ಮಾಡಿ? ನಮ್ಮ ಮನೆಯವರು, ನನ್ನ ಮಗ. ನಮಸ್ತೆ, ಹಾಯ್. ಓಕೆ, ಅಡ್ಗೆ ಮಾಡಕ್ ರೆಡಿನಾ? ರೆಡಿ. ಅದು ಮಳೆಯಲ್ಲಿ ಓ, ಬಿಸಿಯಾಗಿ ನಂಗೆ ಮಾಡ್ಕೊಡ್ಬೇಕು. ಅದು ಆಯ್ತು. ಮಲೆನಾಡ್ ಸ್ಪೆಷಲ್. ಆಯ್ತು. ರೆಡಿನಾ? ರೆಡಿ. ಬನ್ನಿ ಹೋಗೋಣ. ಓಕೆ, ವೆರಿ ನೈಸ್. ನಡೀರಿ ಹೋಗೋಣ. ಮತ್ತೊಮ್ಮೆ ಸುವರ್ಣ ಪ್ಲಸ್ ಗೋಲ್ಡ್ ವಿನ್ನರ್ ಅರ್ಪಿಸುವ ಅಡುಗೆ ನಿಮ್ಮ ಮನೆ ಕಡೆಗೆ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಿಮ್ಗೂ ಕೂಡ ಸ್ವಾಗತಮ್ಮ. ಸ್ವಾಗತ. ಹೇಗೆ ಅನಿಸ್ತಾ ಇದೆ? ಸುವರ್ಣ ಅಡಿಗೆ ಚಾನಲ್ ತುಂಬಾ ಖುಷಿ ಅನಿಸ್ತಿದೆ. ಅಡಿಗೆ ನಮಗ್ ಮಾಡ್ಕೊಡ್ತಿದ್ದೀರಾ? ಎಷ್ಟೊಂದ್ ಜನ ನಿಮ್ಮನ್ನ ನೋಡ್ತಾ ಇದಾರೆ, ನಿಮ್ ಅಡಿಗೆ ಕಲಿತಾ ಇದಾರೆ. ಹೇಗೆ ಅನಿಸ್ತಾ ಇದೆ? ಖುಷಿ ಆಗ್ತದೆ. ಖುಷಿ ಆಗ್ತಾ ಇದೆಯಾ? ಭಯ ಆಗ್ತಿದ್ಯಾ? ಇಲ್ಲ ಇಲ್ಲ, ಭಯ ಆಗ್ತಾ ಇಲ್ಲ. ಫಸ್ಟ್ ಟೈಮ್ ಮಾಡ್ತಿರೋದಲ್ಲ, ಹಾಗಾಗಿ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಅಂತ. ಹಾಗೇನಿಲ್ಲ, ನಾನು ಪಕ್ಕದಲ್ಲೇ ಇದ್ದೀನಿ, ನನ್ಗೂ ಗೊತ್ತಾಗುತ್ತೆ. ನೀವೇನೇ ಮಾಡುದು ನಾನು ಹೇಳ್ಕೊಡ್ತೀನಿ, ಭಯ ಪಡ್ಬೇಡಿ. ಓಕೆನಾ? ಆಯ್ತು. ಸೊ ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳಿ ನನ್ಗೆ. ಫ್ಯಾಮಿಲಿ, ನನಗೆ ಮಗ ಒಬ್ಬನೇ ಇರೋದು. ಮನೆಯವರು ಇದ್ದಾರೆ, ಇನ್ನು ಭಾವ ಇದ್ದಾರೆ. ಭಾವನ ಹೆಂಡತಿ, ಅವರಿಗೊಬ್ಬ ಮಗ. ದೊಡ್ಡ ಭಾವ, ಅವರಿಗೊಬ್ಬಳು ಮಗಳು, ಹೆಂಡತಿ. ಸೊ ಹಸ್ಬೆಂಡ್ ಏನ್ ಮಾಡ್ತಾರೆ? ಕೃಷಿಕರು. ನಾವು ಕೃಷಿಕರು. ಏನೇನ್ ಬೆಳಿತೀರಾ ನೀವು? ನಾವು ಕಾಫಿ, ಕಾಳುಮೆಣಸು, ಭತ್ತ, ಅಡಿಕೆ, ರಬ್ಬರ್. ಇಷ್ಟು ಬೆಳಿತೀರಾ? ಹೌದು. ಓಕೆ. ಶುಂಠಿ, ಬೆಳ್ಳುಳ್ಳಿ ಏನು ಬೆಳೆಯಲ್ಲ. ಮೆಣಸಿನಕಾಯಿ? ಏನು ಮೆಣಸು ಇಲ್ಲ. ಕೆಂಪೆಣಸು ಏನು ಬೆಳೆಯಲ್ಲ. ಕೆಂಪೆಣಸು ಏನು ಬೆಳೆಯಲ್ಲ. ಬಟ್ ಬೇಸಿಕ್ ಥಿಂಗ್ಸ್ ಎಲ್ಲ ಬೆಳಿತೀರಾ? ಬೆಳಿತೀವಿ. ನಿಮ್ ಮನೆಗೆ ಆಗಷ್ಟು ಎಲ್ಲ ಬೆಳ್ಕೊತೀರಾ? ಭತ್ತ ಮಾರ್ತೀರಾ ಅದನ್ನ? ಇಲ್ಲ, ಮಾರಲ್ಲ. ಇಲ್ಲ, ಭತ್ತ ಮನೆಗೆ ಮಾತ್ರ. ಮನೆಗೆ ಮಾತ್ರ. ಉಳಿದನ್ನು ಮಾರ್ತೀವಿ. ಉಳಿದದ್ದೆಲ್ಲ ಮಾರ್ತೀರಾ? ಓಕೆ. ಮಲೆನಾಡ್ ಬಗ್ಗೆ ಹೇಳಿ ನಮ್ಗೆ. ಪೊಲ್ಯೂಷನ್ ಬಗ್ಗೆ ಹೇಗೆ ಹೇಳೋದು ಬೇಡ, ಮಲೆನಾಡಲ್ಲಿ ಅಷ್ಟು ಚೆನ್ನಾಗಿದೆ. ಆಮೇಲೆ ಮಲೆನಾಡಲ್ಲಿ ನಮ್ಮ ಸಂಸ್ಕೃತಿ ಅಷ್ಟು ಚೆನ್ನಾಗಿದೆ. ನಿಮ್ಮ ಸಂಸ್ಕೃತಿ ಬಗ್ಗೆ ಹೇಳಿ ಸ್ವಲ್ಪ. ನಮ್ಮ ಸಂಸ್ಕೃತಿ ಬಗ್ಗೆ, ನಮ್ಮಲ್ಲಿ ಅತಿಥಿ ಸತ್ಕಾರ ಚೆನ್ನಾಗಿ ಮಾಡ್ತೀವಿ. ಮತ್ತೆ ಒಳ್ಳೆಯ ನಡತೆ ಈ ಮಲೆನಾಡಲ್ಲಿ ಇರುವಂತವ್ರು. ಸೊ ಸಂಸ್ಕೃತಿ ಜಾಸ್ತಿ ಇದೆ ಮಲೆನಾಡಲ್ಲಿ ಅಂತ ಹೇಳ್ತೀರಾ? ಓಕೆ. ಮತ್ತೆ ಮೂರನೇದು, ನಾನು ಸೌತ್ ಕನ್ನಡದಲ್ಲಿ ಹುಟ್ಟಿದವಳು. ಅದಾಗಲ್ಲ, ಇಲ್ಲಿ ಬಂದು ಇಲ್ಲಿಯ ಸಂಸ್ಕೃತಿಯನ್ನು ಕಲಿತೆ. ಸೌತ್ ಕನ್ನಡದಲ್ಲಿ ಹುಟ್ಟಿ ಬೆಳೆದು ಓದಿದ್ದೆಲ್ಲ ಅಲ್ಲೇ. ಸೊ ಮದ್ವೆ ಮಾಡ್ಕೊಟ್ಟಿದ್ದು ನಿಮಗೆ ಮಲೆನಾಡಿಗೆ? ಹೌದು, ಮಾಡ್ಕೊಟ್ಟಿದ್ದೀನಿ. ಅಲ್ಲಿಗೂ ಇಲ್ಲಿಗೂ ಬಹಳ ಡಿಫ್ರೆನ್ಸ್ ಇದೆ. ಹೌದಾ? ಹೌದು. ಏನ್ ಡಿಫ್ರೆನ್ಸ್? ಅಡಿಕೆ ಕೊಯ್ಲು ಬಹಳ ಡಿಫ್ರೆನ್ಸ್ ಇಲ್ಲಿಗೂ ಅಲ್ಲಿಗೂ. ಇಲ್ಲಿ ಅಡಿಕೆ ಅಲ್ಲಿ ಆಗಲ್ಲ, ಅಲ್ಲಿ ಅಡಿಕೆ ಇಲ್ಲ ಆಗಲ್ಲ. ಆಯ್ತಾ? ಹಾಗಾಗಿ ಇಲ್ಲಿ ಏನೂ ಗೊತ್ತಿರ್ಲಿಲ್ಲ ನಂಗೆ. ಬಂದಾಗ ಫುಲ್ ಹೌದು, ಬೇರೆ ದೇಶಕ್ಕೆ ತಗೊಂಡೋಗಿ ಹಾಗೆ ಆಗಿತ್ತು. ಯಾಕಂದ್ರೆ ನಮಗೆ ನೋಡಿಯೂ ಗೊತ್ತಿಲ್ಲ, ಮಾಡಿಯೂ ಗೊತ್ತಿಲ್ಲ. ಓಕೆ. ನಿಮ್ಮ ಹಸ್ಬೆಂಡ್ ಕೃಷಿಕರು? ಹೌದು. ನಿಮ್ಮ ಮಗ ಡಿಗ್ರಿ ಮಾಡಿ ಮನೆಯಲ್ಲಿ ಇದ್ದಾರೆ, BSc ಮಾಡಿದ್ದಾರೆ. ಫ್ಯೂಚರ್ ಪ್ಲಾನ್ಸ್ ಏನ್ ಮಾಡ್ತಾರಂತೆ? ಅವರು ಕೃಷಿಕರ? ಅವನು ಕೃಷಿಕ. ಓ, ವೆರಿ ನೈಸ್. ಸೊ ಇವತ್ತು ನನಗೋಸ್ಕರ ಮಲೆನಾಡ್ ಸ್ಪೆಷಲ್ ಏನ್ ಮಾಡ್ಕೊಡ್ತಿದ್ದೀರಾ? ಕಾಡು ಮಾವಿನ ಹಣ್ಣು ಪಾಯಸ. ಕಾಡು ಮಾವಿನ ಹಣ್ಣು ಪಾಯಸನ? ಹೌದು. ಕಾಡಿಂದ ಬೆಳೆದಿರೋದು ಮಾವಿನ ಹಣ್ಣು? ಹೌದು. ನೀವೇ ಬೆಳೆದಿದ್ದ ಅಥವಾ ಕಾಡಿನಿಂದ ತಂದ? ಅಲ್ಲ, ನಮ್ಮ ಮನೆ ಹತ್ರನೇ ಇದೆ. ನಿಮ್ಮ ಮನೆ ಹತ್ರ? ಬಟ್ ಅದಕ್ಕೆ ಕಾಡು ಹಣ್ಣು ಮಾವಿನ? ಹೌದು, ಕಾಡು. ಓಕೆ. ಸೊ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನೇನು? ಕಾಡು ಮಾವಿನ ಹಣ್ಣು, ನೆನೆಸಿದ ಅಕ್ಕಿ, ಕಾಯಿ, ಬೆಲ್ಲದ ನೀರು, ಉಪ್ಪು ಇಷ್ಟು ಬೇಕು. ಹೌದು. ಸೊ ಮೊದಲನೇದಾಗಿ ಏನ್ ಮಾಡೋಣ? ಫಸ್ಟಿಗೆ ಮಾವಿನ ಹಣ್ಣು ಸಿಪ್ಪೆ ತಕೊಂಡು
ಅದನ್ನು ಬೇಕು ಹಾಕಬೇಕು. ಓಕೆ, ಈ ಹಣ್ಣಿಗೂ ಊರ್ ಹಣ್ಣಿಗೂ ಕಾಡು ಹಣ್ಣಿಗೂ ಏನು ಡಿಫ್ರೆನ್ಸ್? ಊರ ಹಣ್ಣು ಅಂತ ಹೇಳಿದ್ರೆ ನೀವು ಕಸಿ ಮಾವು ಹೇಳ್ತಿರೋದಾ? ಅದೇ ತೋತಾಪುರಿ. ಹೌದು, ಅದಕ್ಕೆ ಇದಕ್ಕೂ ಭಾಳ ವ್ಯತ್ಯಾಸ ಇದೆ. ಹೌದಾ? ಹೌದು. ಏನು ಟೇಸ್ಟ್ ಅಲ್ಲ? ಟೇಸ್ಟಲ್ಲಿ ವ್ಯತ್ಯಾಸ ಇದೆ. ಹೇಗೆ? ಇದು ಸ್ವಲ್ಪ ಹುಳಿ ಹುಳಿ ಸಿಹಿ ಸಿಹಿ ಎರಡೂ ಇರುತ್ತೆ. ಹಾಂ ಹಾಂ. ಪಾಯಸ, ಸಾಸಿವೆ, ಮಾವಿನಹಣ್ಣಿನ ಸಾಸಿವೆ ಎಲ್ಲವೂ ಮಾಡ್ಬೋದು ಇದರಿಂದ. ಜಾಮ್ ಕೂಡ ಮಾಡ್ಬೋದು. ಅಂದರೆ ಜಾಮ್, ಮಾವಿನಹಣ್ಣು ಜಾಮ್. ಜಾಮ್. ಓಕೆ. ಹಾಂ ಹಾಂ. ಕಾಡು ಮಾವು ಬೆಂಗಳೂರಲ್ಲಿ ಸಿಗಲ್ವಾ ಅಂತ? ಇಲ್ಲ ಅಲ್ಲ, ಸಿಗಲ್ಲ. ಇದು ಬರೀ ಮಲೆನಾಡಲ್ಲಿ ಮಾತ್ರ ಬೆಳೆಯೋದು ಕೂಡ ಬರೀ ಮಲೆನಾಡಲ್ಲ ಅಲ್ಲ, ಸೌತ್ ಕನ್ನಡ ಇನ್ನೂ ಜಾಸ್ತಿ ಬೆಳೀತಾರೆ. ಓಹೋ. ಸೊ ಇದರಲ್ಲಿ ಪಾಯಸ ಮಾಡ್ತಿದ್ದೀರಾ ಇವತ್ತು? ಖಾರ ಕೂಡ ಮಾಡ್ಬೋದಲ್ಲ? ಹಾಂ, ಖಾರನೂ ಮಾಡ್ಬೋದು. ಸಾಸಿವೆ ಮಾಡ್ಬೋದು. ಹಾಂ, ಚೂರು ಗಿಮ್ಸ್ಕೋಬೇಕು. ಓಕೆ. ಇದನ್ನ ಕಟ್ ಕೂಡ ಮಾಡಿ ಪೀಸ್ ಮಾಡ್ಕೋಬೋದಾ? ಮಾಡ್ಬೋದು. ಸಿಪ್ಪೆ ತೆಗೆದು ಕಟ್ ಮಾಡಿ ಮಾಡ್ಬೋದು. ಇವಾಗ ಆಯ್ತಾ? ಆಯ್ತು. ಕೈ ತೊಳ್ಕೊಬೇಕಾ? ಹಾಂ, ಕೈ ತೊಳ್ಕೊ. ಅದಕ್ಕೆ ಬ್ರೇಕ್ ಬೇಕಾ? ಬ್ರೇಕ್ ಕೊಡಿ. ಸರಿ, ಕೈ ತೊಳ್ಕೊಂಡು ಬನ್ನಿ, ಒಂದು ಬ್ರೇಕ್ ತಗೋತೀನಿ. ಆಯ್ತು. ವೀಕ್ಷಕರೇ, ಜಯಶ್ರೀ ಅವರು ನನಗೋಸ್ಕರ ಮಾವಿನ ಹಣ್ಣಿನ ಪಾಯಸ ಮಾಡ್ಕೊಡ್ತಿದ್ದಾರೆ. ಪಾಪ ಅವ್ರ ಕೈಯೆಲ್ಲ ಗಲೀಜಾಗ್ಬಿಟ್ಟಿದೆ ಮಾವಿನ ಹಣ್ಣು ಕಿವುಚಿ. ಅವ್ರಿಗೆ ಸ್ವಲ್ಪ ಬ್ರೇಕ್ ಕೊಡೋಣ, ನೀವು ಸ್ವಲ್ಪ ಬ್ರೇಕ್ ತಗೊಳ್ಳಿ. ಟೇಕ್ ಅ ಬ್ರೇಕ್. ವೆಲ್ಕಮ್ ಬ್ಯಾಕ್ ಟು ಸುವರ್ಣ ಪ್ಲಸ್ ಗೋಲ್ಡ್ ವಿನ್ನರ್ ಅರ್ಪಿಸುವ ಅಡುಗೆ ನಿಮ್ಮ ಮನೆ ಕಡೆಗೆ. ಓಕೆ, ರೆಡಿ ಆಯ್ತಾ? ಕೈ ತೊಳ್ಕೊಂಡ್ರಾ? ಆಯ್ತು. ಸೊ ನೆಕ್ಸ್ಟ್ ಏನ್ ಮಾಡೋಣ? ನೆಕ್ಸ್ಟ್ ಒಲೆ ಮೇಲೆ ಮಾವಿನ ಹಣ್ಣನ್ನು ಇಟ್ಕೊಳ್ಳೋದು. ಇದಕ್ಕೆ ನೀರು ಏನಾದ್ರು ಹಾಕ್ಬೇಕಾ? ಇನ್ನು ಬೆಲ್ಲದ ನೀರು ಹಾಕೋದು. ಬೆಲ್ಲದ ನೀರು ಹಾಕ್ಬೇಕಾ? ಹೌದು. ಕೊಡಿ. ಅಂದ್ರೆ ಇದು ಬರೀ ಬೆಲ್ಲ ಮಾತ್ರ ಇದೆಯಾ ಅಥವಾ ನೀರು ಕೂಡ ಇದೆಯಾ? ಬೆಲ್ಲವನ್ನು ಕರಗಿಸಿ ನೀರು ಮಾಡಿರೋದು. ಓಕೆ, ಬರೀ ಗಟ್ಟಿ ಬೆಲ್ಲ ಏನಿಲ್ಲ? ಗಟ್ಟಿ ಬೆಲ್ಲವನ್ನೇ ಕರಗಿಸಿ ನೀರು ಮಾಡಿರೋದು. ಅಂದ್ರೆ ಗಟ್ಟಿ ಬೆಲ್ಲಕ್ಕೆ ನೀರು ಹಾಕಿ ಕರಗಿಸಿದ್ರೆ ಅಥವಾ ಬರೀ ಗಟ್ಟಿ ಬೆಲ್ಲನ ಕರಗಿಸಿದ್ರೆ? ಇಲ್ಲ, ಗಟ್ಟಿ ಬೆಲ್ಲಕ್ಕೆ ನೀರು ಹಾಕಿ ಕರಗಿಸಿರೋದು. 1 ಕಪ್. ಹೌದು. ಓಕೆ. ನೋಡಿ, ಮಳೆ ಬೇರೆ ಬರ್ತಾ ಇದೆ, ಮಾವಿನ ಹಣ್ಣಿನ ಪಾಯಸ ಬೇರೆ ಮಾಡ್ತಿದ್ದೀರಾ. ಚೆನ್ನಾಗಿರುತ್ತಾ ಮಳೆಗೆ? ಬಹಳ ಚೆನ್ನಾಗಿರುತ್ತೆ ಮಳೆಗೆ. ಹೌದಾ? ಹೌದು. ನಿಮ್ಗೆ ಯಾವಾಗ್ಲೂ ಮಳೆ ಬರ್ತಾ ಇರುತ್ತೆ, ಸೊ ಯಾವ ಡಿಶ್ ಮಾಡಿದ್ರು ಮಳೆಲೇ ತಿನ್ಬೇಕಲ್ವಾ? ವೆರಿ ನೈಸ್. ಈ ವಾಟೆ ಏನ್ ಮಾಡೋದು? ಇದು ಕೊನೆಗೆ ತೆಗ್ಬಿಡ್ತೀರಾ? ಇಲ್ಲ, ನಾವು ಇನ್ನೂ ಸಣ್ಣಕ್ಕಿರುತ್ತೆ. ಇದು ಸ್ವಲ್ಪ ದೊಡ್ಡ ಜಾತಿ ಇಂತಷ್ಟೇ. ಕಾಡು ಮಾವು ಇನ್ನೂ ಸಣ್ಣಕ್ಕೆ ಬರುತ್ತೆ. ಅದು ಎಷ್ಟು ಬೇಕಾದ್ರೂ ನಾವು ಗೊರಟು ಹಾಕೋಬಹುದು. ಗೊರಟು ಹಾಕೋಬಹುದು. ಹೌದು. ಆಯ್ತಾ ಇದು ಇವಾಗ? ಇಲ್ಲ, ಒಂದು 5 ನಿಮಿಷ ಪಾಕ ಬರಬೇಕು. ಗಟ್ಟಿ ಆಗ್ಬೇಕು. ಆಮೇಲೆ ಕಾಯಿ ರುಬ್ಬಿಕೊಂಡು ಕಾಯಿ ಹಾಲು ತೆಗಿಬೇಕು. ಓಕೆ. ಸೊ ನಿಮ್ಮ ಹಾಬೀಸ್ ಏನೇನು? ಫ್ರೀ ಟೈಮಲ್ಲಿ ಏನು ಮಾಡ್ತೀರಾ ನೀವು? ಫ್ರೀ ಟೈಮಲ್ಲಿ ಏನಿಲ್ಲ, ನಾವು ಕೃಷಿಕರಲ್ಲ, ನಾಯಿ ಪ್ರಾಣಿಗಳನ್ನು ಸಾಕ್ತೀವಿ. ಎಷ್ಟು ನಾಯಿ ಇದೆ ನಿಮ್ಮ ಮನೇಲಿ? 2 ನಾಯಿ. ಹೌದು. ಯಾವುದು? ಮಾಮೂಲಿ ಹಳ್ಳಿ ನಾಯಿ. ಹಳ್ಳಿ ನಾಯಿ. ಹೌದು. ಓಕೆ. ಸೊ ಇದು ನಾಯಿನ ಸಾಕೋದು, ಅದನ್ನ ಬಿಟ್ರೆ ದನಗಳನ್ನು ಸಾಕ್ತೀವಿ. ದನಗಳು. ಸೊ ದನಗಳು ಹಸುಗಳು ಇದ್ಮೇಲೆ ಮನೇಲಿ ಹಾಲು ತುಪ್ಪ. ಡೈರಿಗೆ ಹಾಕ್ತೀರಾ ಹಾಲು? ಡೈರಿಗೆ ಹಾಕ್ತಿದ್ದು, ಈಗ ನಿಲ್ಸಿ. ಓಕೆ. ಸೊ ನಿಮ್ಮ ಮನೆಗೆ ಆಗುವಷ್ಟು ಹಾಲು, ಜೊತೆಗೆ ಬೆಣ್ಣೆ, ತುಪ್ಪ ಎಲ್ಲ. ಚೀಸು ಮಾಡ್ಕೋತೀರಾ? ಇಲ್ಲ, ಇಲ್ಲ. ಓಕೆ. ಅದನ್ನ ಬಿಟ್ಟು ಬೇರೆ ಏನು? ಬುಕ್ಸ್ ಓದೋದು, ಹಾಡಾಡೋದು? ಹಾಡಾಡೋದು ಕಡಿಮೆ. ಅಂದ್ರೆ ಹಾಡು ಮೊಬೈಲಲ್ಲಿ ಕೇಳ್ತೀನಿ. ಮೊಬೈಲಲ್ಲಿ ಕೇಳ್ತೀರಾ? ಯಾವ ತರ ಹಾಡು ಕೇಳಕ್ ಇಷ್ಟಪಡ್ತೀರಾ? ಶಾಸ್ತ್ರೀಯವಾದ್ದು. ಯಾವುದು? ಶಾಸ್ತ್ರೀಯ ಸಂಗೀತ. ಶಾಸ್ತ್ರೀಯ ಸಂಗೀತ. ವೆರಿ ನೈಸ್. ಸೊ ಹಾಡ್ತೀರಾ? ಯಾವ ಹಾಡು? ಇಂದು ಎನಗೆ ಗೋವಿಂದ. ಓ ಸೂಪರ್, ಹಾಡಿ. ಇಂದು ಎನಗೆ ಗೋವಿಂದ, ನಿನ್ನೆಯ ಪಾದಾರವಿಂದವ ತೋರೋ ಮುಕುಂದನೇ ಮುಕುಂದನೇ. ಇಂದು ಎನಗೆ ಗೋವಿಂದ, ನಿನ್ನೆಯ ಪಾದಾರವಿಂದವ ತೋರೋ ಮುಕುಂದನೇ ಮುಕುಂದನೇ. ಸುಂದರ ವದನನೇ ನಂದ ಗೋಪಿಯರ ಕಂದ, ಸುಂದರ ವದನನೇ ನಂದ ಗೋಪಿಯರ ಕಂದ, ಮಂದರೋದ್ಧಾರ ಆನಂದ ಇಂದಿರಾ ರಮಣ
ನನಗೆ ಗೋವಿಂದ ನಿನ್ನೆಯ ಪಾದಾರವಿಂದವ ತೋರೋ ಮುಕುಂದನೇ ಮುಕುಂದನೇ. ಅಷ್ಟೇ. ವಾವ್, ಎಷ್ಟು ಚೆನ್ನಾಗಿ ಹಾಡ್ತಿರ್ರಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿ ಹಾಡಿದ್ರಿ. ಎಷ್ಟು ಸರಿ ಕೇಳಿದಿರಾ ಈ ಹಾಡನ್ನ ಹೇಳಿ? ಸುಮಾರು ಸಲ ಕೇಳಿ. ಸುಮಾರು ಸಲ ಅಂದ್ರೆ ಅಂದಾಜು? ಅಂದಾಜು ಲೆಕ್ಕ ಇಟ್ಕೊಳ್ಳಿಲ್ಲ. ತುಂಬಾ ಚೆನ್ನಾಗಿ ಹಾಡಿದ್ರಿ. ಸಾಕಿ ಸಾಕಾ? ಸಾಕು. ಆಗಿದೆಯಲ್ಲ? ಆಗಿದೆ. ಆಫ್ ಮಾಡೋಣ. ಆಫ್. ಓಕೆ, ನೆಕ್ಸ್ಟ್ ಕಾಯಿ ಹಾಲು ತೆಕ್ಕೊಂಡು ಮಿಕ್ಸಿಗೆ ಹಾಕ್ಬೇಕು. ಮಿಕ್ಸಿನ ಇದು ಹಾಕಿ ಪೂರ ಫುಲ್ ಫುಲ್. ಓಕೆ, ನೀರು ಹಾಕ್ಬಿಟ್ಟು. ನೀರು ಹಾಕ್ಬೇಕಾ? ಹಾಂ. ಎಷ್ಟು ನೋಡಿ. ಸಾಕು ಸಾಕಾ? ಸಾಕು. ಸಾಕಲಾ? ಹಾಂ. ಆಯ್ತಾ? ಕಾಯಿ ಹಾಲು ತೆಗಿತಿದ್ದೀನಿ. ಈ ಕಾಯಿ ಹಾಲು ತೆಗೆದ್ಬಿಟ್ರೆ ಈ ಕಾಯಿ ವೇಸ್ಟಾ? ವೇಸ್ಟೇ, ಇದು ವೇಸ್ಟೇ. ಅದರಿಂದ ಏನು ಮಾಡಲ್ವಾ? ಏನು ಮಾಡಲ್ಲ. ಲೈಕ್ ಕೊಬ್ಬರಿ, ಇಲ್ಲ, ಏನು ಬರ್ಫಿ ಇಲ್ಲ, ಏನು ಇಲ್ವಾ? ಇದ್ರ ಟೇಸ್ಟ್ ಪೂರ ಹೋಗಿರುತ್ತಲ್ಲ. ಹಾ, ಕಾಯಿ ಹಾಲು ತೆಗೆದ್ಮೇಲೆ ಹಾ, ಅದ್ರ ಟೇಸ್ಟ್ ಪೂರ ಹೋಗಿರುತ್ತಲ್ಲ. ಸೊ ಅದು ವೇಸ್ಟ್. ವೇಸ್ಟೇ. ಓಕೆ, ನೆಕ್ಸ್ಟ್ ಏನು? ನೆಕ್ಸ್ಟ್ ಅಕ್ಕಿ ಮಿಕ್ಸಿ ಹಾಕಿ ರುಬ್ಕೋಬೇಕು. ಹೌದಾ? ಸರಿ. ಇದಕ್ಕೆ ಹಾಕ್ಲಾ? ಹಾಕಿ ಹಾಕಿ, ಏನು ತೊಂದರೆ. ಸ್ವಲ್ಪ ನೀರು ಹಾಕೋಬೇಕು. ಓಕೆ, ಹಾಕಿ, ಸ್ವಲ್ಪ ಹಾಕಿ. ಸಾಕು ಸಾಕು. ಅಲ್ಲ, ಬೇಕಾದ್ರೆ ಆಮೇಲೆ ನೀರು ಹಾಕೋಬೋದು. ಓಕೆ, ಅಂದ್ರೆ ಅದು ಫುಲ್ ತೆಳ್ಳಗಾಗಬೇಕು. ತೆಳ್ಳಗಾಗಬೇಕು. ಆಗಿದೆಯಾ ಆಂಟಿ? ನೆಕ್ಸ್ಟ್ ಏನ್ ಮಾಡ್ತೀರಾ? ಸ್ಟವ್ ಅಂಟಿಸ್ಕೊಂಡು ಕಾಯಿ ಹಾಲು ಹಾಕ್ತೀವಿ. ಹೌದಾ? ಹಾ. ಅಷ್ಟರಲ್ಲಿ ಒಂದ್ ಸಣ್ಣ ಬ್ರೇಕ್ ತಗೊಂಡ್ಬಿಡ್ಲಾ? ಆಯ್ತು. ವೀಕ್ಷಕರೇ, ಜಯಶ್ರೀ ಅವರು ಕಾಯಿ ಹಾಲು ಮತ್ತೆ ಅಕ್ಕಿನ ರೆಡಿ ಮಾಡಿಟ್ಕೊಂಡಿದ್ದಾರೆ. ರುಬ್ಬಿ ಚೆನ್ನಾಗಿ ರೆಡಿ ಮಾಡಿಟ್ಕೊಂಡಿದ್ದಾರೆ. ಅದನ್ನ ಹಾಕೋಕ್ಕೂ ಮುಂಚೆ ಒಂದ್ ಸಣ್ಣ ಬ್ರೇಕ್ ತಗೊಳ್ಳಿ. ಟೇಕ್ ಅ ಬ್ರೇಕ್. ವೆಲ್ಕಮ್ ಬ್ಯಾಕ್ ಟು ಸುವರ್ಣ ಪ್ಲಸ್ ಗೋಲ್ಡ್ ವಿನ್ನರ್ ಅರ್ಪಿಸುವ ಅಡುಗೆ ನಿಮ್ಮ ಮನೆ ಕಡೆಗೆ. ಓಕೆ ಆಂಟಿ, ರೆಡಿನಾ? ಏನ್ ರೆಡಿ? ಅಡಿಗೆ ಮಾಡೋದು. ಅಡಿಗೆ ಮಾಡಕ್ ರೆಡಿನಾ? ಓಕೆ, ನೆಕ್ಸ್ಟ್ ಏನ್ ಮಾಡ್ಕೊಳ್ಳೋಣ? ನೆಕ್ಸ್ಟ್ ಈ ನೀರು ಹಾಲು ಹಾಕೊಳ್ಳೋದು. ನೀರ್ ಹಾಲ? ಹೌದು. ಗಟ್ಟಿ ಹಾಲು ಬೇಡವಾ? ಬೇಡ. ಈಗ ಹಾಕೊಳ್ಳ? ಹಾಕಿ. ಇದು ಫುಲ್ಲ? ಅದು ಫುಲ್ ಹಾಕಿ. ಹಾಕ್ದೆ. ಒಂದು ಕುದಿ ಬರಲಿ. ಕುದಿ ಬರ್ಲಿ ಅಲ್ವಾ? ಹೌದು. ಅದಕ್ಕೆ ಸ್ವಲ್ಪ ಟೈಮ್ ಬೇಕಲ್ವಾ? ಹೌದು. ಅಷ್ಟರಲ್ಲಿ ಒಂದು ಹಾಡು ಹಾಡ್ಬಿಡಿ. ನಾನು ನಿಮ್ ಫ್ಯಾನ್ ಆಗ್ಬಿಟ್ಟಿದ್ದೇನೆ ಆಂಟಿ. ಎಷ್ಟು ಚೆನ್ನಾಗಿ ಹಾಡಾಡ್ತೀರಾ. ಫಸ್ಟ್ ಹಾಡು ಎರಡು ಲೈನ್ ಬರುತ್ತಷ್ಟೇ ಹೊರತು ಮತ್ತೆ ಪೂರ್ತಿ ಹಾಡು ಯಾವುದು ಬರಲ್ಲ. ಅದೇ ಹೇಳ ಹಂಗೆ ಬಿಡಿ, ಪರವಾಗಿಲ್ಲ. ಯಾವ್ದು ಹಾಡ್ತೀರಾ? ಶಂಕರಾಭರಣ ಮುಂದೊಂದು 2 ಲೈನ್ ಹಾಡ್ತೀನಿ. ಶಂಕರಾಭರಣಮು ఓంకారనాదానుసంధానమౌగానమే శంకరాభరణము శంకరಗಳ నిಗಳము ಶ್ರೀಹರಿಪದ ಕಮಲಮು ಶಂಕರಗಳ ನಿಗಳಮು ಶ್ರೀಹರಿಪದ ಕಮಲಮು. ಇಷ್ಟು ಸಾಕ ಆಂಟಿ? ಎಷ್ಟು ಚೆನ್ನಾಗಿ ಹಾಡ್ತೀರಾ. ಸಂಗೀತ ನಿಜವಾಗ್ಲೂ ಕಲ್ತಿಲ್ವಾ ನೀವು? ಕಲ್ತಿಲ್ಲ, ತುಂಬಾ ಇಂಟ್ರೆಸ್ಟ್ ಇತ್ತು ಸಂಗೀತ ಕಲೀಲಿಕ್ಕೆ. ಹಾ. ಆವಾಗಿನ ಕಾಲದಲ್ಲಿ ನಮ್ಗೆ
ಕಲಿಯೋಕೆ ಎನ್ಕರೇಜ್ ಮಾಡಲಿಲ್ಲ. ಎನ್ಕರೇಜ್ ಮಾಡಿದ್ರು ಕಲೀಲಿಕ್ಕೆ ದೂರ ಬರ್ಬೇಕಿತ್ತು ನಾವು. ಬಟ್ ಕಲಿಬೇಕಾಗಿತ್ತು. ಕಲಿದೇರನೇ ಇಷ್ಟು ಚೆನ್ನಾಗಿ ಹಾಡ್ತೀರಾ, ಇನ್ ಕಲ್ತಿದ್ರೆ ತುಂಬಾ ನನಗೆ ಸಂಗೀತ ಅಂದ್ರೆ ತುಂಬಾ ಇಷ್ಟ. ವೆರಿ ನೈಸ್ ಆಂಟಿ. ಇವಾಗ ಅಟ್ಲೀಸ್ಟ್ ಕಂಟಿನ್ಯೂ ಮಾಡಿ ಅಲ್ವಾ? ಈಗ ಸ್ವರ ಮೇಲೆ ಹೋಗಲ್ಲ. ಹೋಗ್ಸೋಣ ಬನ್ನಿ, ಅದಕ್ಕೇನಂತೆ. ಕುದಿತಾ ಇದೆ ಅಲ್ಲ? ಇದೆ. ಆಮೇಲೆ ಅಕ್ಕಿ ಹಾಕೋಬೇಕು. ಹಾಕೋಣ. ಸಾಕು. ಅಕ್ಕಿ ಬೆಂದ್ಮೇಲೆ ಲಾಸ್ಟ್ ಫಸ್ಟಿಗೆ ತೆಗಿದ್ನಲ್ಲ ದಪ್ಪ ಹಾಲು, ಅದನ್ನು ಹಾಕೋದು. ಟೇಸ್ಟಿಗೆ ಉಪ್ಪು ಒಂಚೂರು ಹಾಕ್ಬೇಕು. ಹಾಕಿ. ಸ್ಪೂನ್ ಕೊಡ್ಲಾ? ಸ್ಪೂನ್. ಪಾಯಸಕ್ಕೆ ಉಪ್ಪ? ಟೇಸ್ಟಿಗೆ ಉಪ್ಪು ಅಷ್ಟೇ. ಹುಳಿ ಅಂಶ ಇರುತ್ತಲ್ಲ, ಅದಕ್ಕೆ ಸಕ್ಕರೆ ಹಾಕ್ಬೇಕಪ್ಪ ಅಥವಾ ಬೆಲ್ಲ ಹಾಕ್ಬೇಕಪ್ಪ? ಅದ ಹಾಕ್ತೀವಿ. ಆದ್ರೂ ಚಪ್ಪೆ ಬಂದಿರ್ತೀವಿ, ಚೂರು ಟೇಸ್ಟಿಗೆ ಮಾತ್ರ ಉಪ್ಪು ಹಾಕೊಳ್ಳೋದು. ಹೌದಾ? ಈ ಕಾಡು ಮಾವಿನ ಹಣ್ಣು ಪಾಯಸಕ್ಕೆ ಮಾತ್ರ ಹಾಕೊಳ್ಳೋದು. ಓಕೆ. ಹಾಕಿ ಗಟ್ಟಿ ಹಾಲು ಹಾಕಲಾ? ಗಟ್ಟಿ ಹಾಲು ಹಾಕ್ತೀವಿ. ಅದು ಕುದಿಬೇಕಲ್ವಾ? ಹೌದು. ಅಷ್ಟರಲ್ಲಿ ನಿಮ್ಮ ಮನೆಯವರು ಹಾಗೂ ನಿಮ್ಮ ಮಗ ನಿಮ್ ಬಗ್ಗೆ ಏನೋ ಹೇಳಿದ್ದಾರೆ, ನೋಡ್ತೀರಾ? ಕೊಡಿ ಮತ್ತೆ, ಬಿಡಿ ಅದು ನೋಡೋಣ ಏನ್ ಹೇಳಿದ್ದಾರೆ ಅಂತ. ನೋಡಿ. ನನ್ನ ಹೆಸರು ವೈಶಾಖ್ ಅಂತ. ನಾನು ಜಯಶ್ರೀ ಅವರ ಮಗ. ನನಗೆ ನಮ್ಮ ತಾಯಿಯವ್ರು ಮಾಡಿದ್ದೆಲ್ಲದು ಇಷ್ಟನೇ, ಯಾವುದು ಇಷ್ಟ ಇಲ್ಲ ಅಂತ ಯಾವುದೂ ಇಲ್ಲ. ಈಗ ಮಾಡಿರುವ ಮಾವಿನ ಹಣ್ಣಿನ ಪಾಯಸನೇ ನನಗೆ ತುಂಬ ಇಷ್ಟ. ನನ್ನ ಹೆಸರು ಸತೀಶ್ ಊರುಗುಡಿಗೆ ಅಂತ. ಈಗ ಅಡುಗೆ ಮಾಡ್ತಾ ಇರೋ ಜಯಶ್ರೀ ಅವರು ನನ್ನ ಪತ್ನಿ. ಜಯಶ್ರೀ ಅವರು ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯವರು. ನಾವಿಲ್ಲಿ ಘಟ್ಟದ ಮೇಲಿನವರು. ಅವರು ಇಲ್ಲಿ ಬಂದು ಇಲ್ಲಿಯ ಅಡುಗೆಗಳನ್ನು ಕಲಿತು ಅಲ್ಲಿ ಅಡುಗೆಗಳನ್ನು ಇಲ್ಲಿ ಮಾಡಿ ನಮಗೆಲ್ಲ ಭಾಳ ಉಣಬಡಿಸಿದ್ದಾರೆ. ಅದರಲ್ಲಿ ಕೆಲವು ಇಷ್ಟ ಆಗೋದಿಲ್ಲ, ಆದರೆ ಬಹುತೇಕ ಅಡುಗೆಗಳು ಇಷ್ಟ ಆಗ್ತದೆ. ಹಾಗೆ ಅನೇಕರಿಗೆ ಇದೊಂದು ಒಳ್ಳೆಯ ವಿಶೇಷ ಸಂದರ್ಭ ಆಗಿದೆ. ಹಾಗೆ ನಮ್ಮ ಮನೆಗೆ ಬಂದು ನಮ್ಮ ಮನೆಯವರ ಒಂದು ಅಡುಗೆಯನ್ನು ನೀವು ಮಾಡಿಸಿ ತೋರಿಸಿರೋದ್ರಿಂದ ಭಾಳಷ್ಟು ಕಡೆ ಪ್ರಚಾರ ಸಿಗ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಸುವರ್ಣ ವಾಹಿನಿಯವರಿಗೆ, ಸುವರ್ಣ ಪ್ಲಸ್ ವಾಹಿನಿಯವರಿಗೆ ಪ್ರತ್ಯೇಕವಾಗಿ ನಾನು ಈ ಮೂಲಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಕೇಳಿಸ್ಕೊಂಡ್ರ ಆಂಟಿ? ಕೇಳಿಸ್ಕೊಂಡೆ. ನೋಡಿ, ನಿಮ್ಮ ಹಸ್ಬೆಂಡ್ ತುಂಬಾ ಹೊಗಳಿದ್ರು ನಿಮ್ಮನ್ನ, ನಿಮ್ ಮಗ ಕೂಡ ತುಂಬಾ ಹೊಗಳಿದ್ರು. ತುಂಬಾ ಚೆನ್ನಾಗಿ ಅಡ್ಗೆ ಮಾಡ್ತಿರಂತೆ, ನೆಗೆಟಿವ್ಸೇ ಇಲ್ವಂತೆ. ಬಟ್ ನಿಮ್ಮ ಹಸ್ಬೆಂಡ್ ಅಲ್ಲಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗ್ತಾ ಇರುತ್ತೆ, ಏನು ಮಾಡಕ್ಕಾಗಲ್ಲ ಅಂತ ಹೇಳಿದ್ರು. ಅದು ನಿಮ್ಮನೆ ಅಡ್ಗೆ, ನಿಮ್ಮ ತವರಿನ ಮನೆ ಅಡ್ಗೆ ಮಾಡಿದ್ರೆ ಸ್ವಲ್ಪ ಮಿಸ್ಟೇಕ್ ಆಗುತ್ತಂತೆ. ಯಾಕದು? ಇಲ್ಲ, ಮಿಸ್ಟೇಕ್ ಏನಂತದ ಆಗಲ್ಲ. ಇಲ್ಲಿ ಅಡಿಗೆಗೂ ಅಲ್ಲಿ ಅಡಿಗೆಗೂ ಸ್ವಲ್ಪ ವ್ಯತ್ಯಾಸ ಇದೆ, ಅದಕ್ಕೆ ಅವ್ರಿಗೆ ಇಷ್ಟ ಆಗಲ್ಲ. ಎನಿವೇಸ್, ಒಳ್ಳೆ ರಿವ್ಯೂ ಆಂಟಿ. ಇದು ಇವಾಗ ಆಯ್ತಾ? ಆಯ್ತು. ಸ್ಟವ್ ಆಫ್ ಮಾಡೋಣ? ಮಾಡಿ. ಓಕೆ, ಇದನ್ನ ತಗೊಂಡೋಗಿ ನೀಟಾಗಿ ಗಾರ್ನಿಶಿಂಗ್ ಮಾಡಿ ತಗೊಂಡ್ ಬನ್ನಿ, ಟೇಸ್ಟ್ ಮಾಡ್ತೀನಿ. ಆಯ್ತು, ತಗೊಂಡೋಗಿ. ನೋಡ್ತಿದ್ರಲ್ಲ ವೀಕ್ಷಕರೇ, ಜಯಶ್ರೀ ಆಂಟಿ ಎಷ್ಟು ಚೆನ್ನಾಗಿ ಪಾಯಸ ಮಾಡ್ಕೊಡ್ತಿದ್ದಾರೆ ಅಂತ. ಇದೇ ರೀತಿ ನೀವು ನನಗೆ ಅಡುಗೆ ಮಾಡ್ಕೊಡ್ಬೇಕಾ? ನಾನು ನಿಮ್ಮ ಮನೆಗೆ ಬರಬೇಕಾ? ಹಾಗಾದರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ನಿಮ್ಮ ರೀಸೆಂಟ್ ಫೋಟೋ ಹಾಗೂ ನಿಮ್ಮ ಪ್ರೊಫೈಲ್ನ ನಮ್ಮ ವಿಳಾಸಕ್ಕೆ ಬರ್ದು ಕಳಿಸಿ, ಅಥವಾ aduge@suvarna.tv ಕೂಡ ಕಳಿಸ್ಬೋದು. ಕಳಿಸ್ತೀರಲ್ಲ? ಓಕೆ ಆಂಟಿ, ರೆಡಿನಾ? ರೆಡಿ. ಏನಿದು? ಮಾವಿನ ಹಣ್ಣಿನ, ಕಾಡು ಮಾವಿನ ಹಣ್ಣಿನ ಪಾಯಸ. ಕಾಡು ಮಾವಿನ ಹಣ್ಣಿನ ಪಾಯಸ. ಥ್ಯಾಂಕ್ ಯು ಆಂಟಿ. ಥ್ಯಾಂಕ್ ಯು. ವೀಕ್ಷಕರೇ, ಜಯಶ್ರೀ ಆಂಟಿ ಮಾಡಿದ್ದ ಕಾಡು ಮಾವಿನ ಹಣ್ಣಿನ ಪಾಯಸ ರೆಡಿ ಟು ಈಟ್. ಟೇಸ್ಟ್ ಮಾಡ್ಲಾ? ಟೇಸ್ಟ್ ಮಾಡಿ. ಯಮ್ಮಿ, ಸಖತ್ ಡೆಲಿಷಿಯಸ್ ಆಗಿದೆ. ಒಳ್ಳೆ ಮಿಲ್ಕ್ ಮೇಡ್ ಬರುತ್ತಲ್ಲ, ಸೇಮ್ ಅದೇ ಟೇಸ್ಟ್ ಇದೆ ಆಂಟಿ. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಓಕೆ, ನಾನು ಟೇಸ್ಟ್ ಮಾಡಾಯ್ತು. ನಿಮ್ಮ ಹಸ್ಬೆಂಡ್ ಮತ್ತೆ ನಿಮ್ಮ ಮಗನ ಕರ್ಬಿಡೋಣವಾ? ಅವರು ಟೇಸ್ಟ್ ಮಾಡಿ. ಆಯ್ತು, ಕರೀರಿ. ಸತೀಶ್ ಅವ್ರು ಬನ್ನಿ. ಅವರೊಬ್ರೇನಾ? ವೈಶಾಖ್ ನನ್ನ ಮಗ. ಬನ್ನಿ. ಓಕೆ ಆಂಟಿ, ನಿಮ್ ಫ್ಯಾಮಿಲಿ ಫುಲ್ ಇದೆ, ಟೇಸ್ಟ್ ಮಾಡ್ಕೊಳ್ಳೋಣವಾ? ಕೊಡಿ. ಹೇಗಿತ್ತು ಸರ್? ಚೆನ್ನಾಗಿದೆ, ತಿನ್ನೋ ಹಾಗಿದ್ಯಾ? ಅಷ್ಟೇನ್ ಚೆನ್ನಾಗಿಲ್ವಾ? ಚೆನ್ನಾಗಿದೆ. ಮತ್ತೆ ಅಲ್ಲ, ಅದೇ ತಿನ್ನೋ ಆಗಿದೆ ಅಂತ. ತಿನ್ನೋ ಆಗಿದೆ, ಬಟ್ ತುಂಬಾ ಚೆನ್ನಾಗಿದೆ ಅಥವಾ ಓಕೆ ಓಕೆನಾ? ಪರವಾಗಿಲ್ಲ, ಚೆನ್ನಾಗಿದೆ.
ಪರವಾಗಿಲ್ಲ ಚೆನ್ನಾಗಿದೆ. ಪರವಾಗಿಲ್ಲ ಅಲ್ಲ, ಚೆನ್ನಾಗಿದೆ. ಪರವಾಗಿಲ್ಲ ಚೆನ್ನಾಗಿದೆ. ಇಲ್ಲಿ ಪರವಾಗಿಲ್ಲ ಅಂದ್ರೆ ಪರವಾಗಿಲ್ಲ ಅಂತ. ಅದೇ ಪರವಾಗಿಲ್ಲ ಅಂತ. ಓಕೆ, ನೀವ್ ಹೇಳಿ ಹೇಗಿತ್ತು? ಚೆನ್ನಾಗಿತ್ತು. ಅಷ್ಟೇನಾ? ಇವತ್ತು ಮಾಡಿರೋದು ನನ್ನ ಫೇವ್ರೆಟ್ ಡಿಶ್ ಇದು, ಸೊ ನನಗೆ ಇಷ್ಟ ಆಗುತ್ತೆ. ವೆರಿ ನೈಸ್. ಇಷ್ಟ ಆಯ್ತಾ? ಹಾಂ, ಇಷ್ಟ ಆಯ್ತು. ಓಕೆ, ಹೇಗಿತ್ತು? ತುಂಬಾ ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿತ್ತ? ನಿಜ ಹೇಳ್ಬೇಕು, ಚೆನ್ನಾಗಿ ಸುಳ್ಳು ಹೇಳ್ಬಾರ್ದು. ಇಲ್ಲ ಹೇಳಿ ಪರವಾಗಿಲ್ಲ. ಇಲ್ಲ, ತುಂಬಾ ಚೆನ್ನಾಗಿತ್ತು. ಓಕೆ, ಇಷ್ಟ ಆಯ್ತಾ? ವೆರಿ ನೈಸ್, ಥ್ಯಾಂಕ್ ಯು ಸೋ ಮಚ್ ಆಂಟಿ. ನನಗೂ ತುಂಬಾ ಇಷ್ಟ ಆಯ್ತು. ಇವಾಗಿಂದ ನನಗೆ ಮಾವಿನ ಹಣ್ಣಿನ ಪಾಯಸ ಫೇವ್ರೆಟ್. ಆಯ್ತು ನಿಮ್ಮ ಮನೆಗೆ ಬಂದಾಗೆಲ್ಲ ಇದೇ ಮಾಡ್ಕೊಡ್ಬೇಕು, ಆಯ್ತು. ಓಕೆನಾ? ಓಕೆ ಥ್ಯಾಂಕ್ ಯು ಸೋ ಮಚ್ ಆಂಟಿ. ಆಂಟಿ, ಸುವರ್ಣ ಪ್ಲಸ್ ಅಡುಗೆ ನಿಮ್ಮನೆ ಕಡೆಗೆ ಕಾರ್ಯಕ್ರಮದಿಂದ ಸಣ್ಣ ಕಾಣಿಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಆಂಟಿ. ಇವಾಗ ಹೇಳಿ, ಹೇಗನಿಸ್ತು ಫಸ್ಟ್ ಇಂದ ಕೊನೆಯವರೆಗೂ? ಚೆನ್ನಾಗಿ ಅನಿಸ್ತು, ಏನು ತೊಂದರೆ ಇಲ್ಲ. ತೊಂದ್ರೆ ಇಲ್ಲ ಅಂದ್ರೆ ನಾನೇನು ಯಾವುದೇ ತೊಂದರೆ ಇಲ್ಲ, ಹಾಗೆ ಅಲ್ಲ. ಹಾ. ನಂಗೆ ಅಡಿಗೆ ಮಾಡ್ದಲ್ಲಿ ಯಾವುದೇ ತೊಂದರೆ ಏನು ಅನ್ಸಿಲ್ಲ. ಹಾ. ಫಸ್ಟಿಗೆ ಹೆದರಿಕೆ ಅಂತ ಅನಿಸ್ತು, ಹಾ ಹಾ. ಆಮೇಲೆ ಮಾಡ್ತಾ ಮಾಡ್ತಾ ಸಲೀಸಾಯ್ತು. ಸೊ ಒಂದ್ ಆಳ್ ಬಿಟ್ಟಾದ್ಮೇಲಂತೂ ಫುಲ್ ಜೋಶಲ್ಲಿ ಏನ್ ಅಡಿಗೆ ತೊಂದ್ರೆ? ಮಾಡಿದ್ರಿ. ಹೌದು. ತುಂಬಾ ಚೆನ್ನಾಗಿ ಹಾಡಿದ್ರಿ ಕೂಡ. ಹಾಡಷ್ಟು ಬರಲ್ಲ ಅಂತ ಗೊತ್ತಿದ್ದನ್ನೇ 2 ಲೈನ್ ಹೇಳಿದೆ ಅಷ್ಟೇ. ಇಲ್ಲಪ್ಪ, ನನ್ಗಂತೂ ತುಂಬಾ ಇಷ್ಟ ಆಯ್ತು, ತುಂಬಾ ಚೆನ್ನಾಗಿ ಹಾಡಿದ್ರಿ. ಸೊ ಇಷ್ಟ ಆಯ್ತಾ ಓವರ್ ಆಲ್ ಪ್ರೋಗ್ರಾಮ್? ಖುಷಿ ಆಯ್ತು. ಯಾವ್ದಾದ್ರು ಫೇಸ್ ಮಾಡಿದ್ರ ಕ್ಯಾಮರಾ? ಇಲ್ಲ, ಯಾವತ್ತೂ ಫೇಸ್ ಮಾಡಲ್ಲ. ಅಡಿಗೆ ಪ್ರೋಗ್ರಾಮ್ ಅಲ್ಲಿ ಯಾವತ್ತೂ ಫೇಸ್ ಮಾಡಲ್ಲ. ಪರವಾಗಿಲ್ಲ ಆಂಟಿ. ಎನಿವೇಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವೀಕ್ಷಕರೇ, ಟೇಸ್ಟಿ ಮಾವಿನ ಹಣ್ಣಿನ ಪಾಯಸ ಮಾಡೋದು ನೀವು ನೋಡೋದನ್ನೆಲ್ಲಾದ್ರೂ ಮಿಸ್ ಮಾಡ್ಕೊಂಡಿದ್ರೆ ನಿಮ್ಗೋಸ್ಕರ ರೀಕ್ಯಾಪ್ ತೋರಿಸ್ತೀನಿ, ನೋಡ್ಕೊಂಡ್ ಬನ್ನಿ. ಕಾಡು ಮಾವಿನ ಹಣ್ಣಿನ ಪಾಯಸ ಮಾಡುವ ವಿಧಾನ. ಮೊದಲು ಮಾವಿನ ಹಣ್ಣಿನ ಸಿಪ್ಪೆ ತೆಗೆದು ಕೈಯಲ್ಲಿ ಹಣ್ಣಿನ ರಸವನ್ನ ತೆಗೆಯಿರಿ. ಒಂದು ಪಾತ್ರೆಗೆ ಬೆಲ್ಲ ಮತ್ತು ಉಪ್ಪನ್ನ ಹಾಕಿ ಬೇಯಿಸಿ. ಸ್ವಲ್ಪ ಪಾಕ ಬಂದ ಮೇಲೆ ಅದಕ್ಕೆ ಕಾಯಿ ಹಾಲನ್ನ ಹಾಕಿ. ಕುದಿ ಬಂದ ಮೇಲೆ ಅಕ್ಕಿ ಹಿಟ್ಟನ್ನ ತೆಳ್ಳಗೆ ಮಾಡಿ ಹಾಕಿ. ಅಕ್ಕಿ ಹಿಟ್ಟು ಬೆಂದ ಮೇಲೆ ಪುನಃ ಕಾಯಿ ಹಾಲು ಹಾಕಿ ಕುದಿ ಬಂದ ನಂತರ ಇಳಿಸಿ. ಕಾಡು ಮಾವಿನ ಹಣ್ಣಿನ ಪಾಯಸ ಸವಿಯಲು ಸಿದ್ಧವಾಗುತ್ತೆ. ಇವತ್ತಿನ ಮನೆ ಮದ್ದು ಏನಪ್ಪಾ ಅಂದ್ರೆ, ಜೋಳದ ಬೆಂಡನ್ನ ಕೊಬ್ಬರಿ ಎಣ್ಣೆ ಜೊತೆ ರುಬ್ಬಿ ಚರ್ಮಕ್ಕೆ ಹಚ್ಚೋದ್ರಿಂದ ಹುಳ್ಕಡ್ಡಿ ನಿವಾರಣೆ ಆಗುತ್ತೆ. ಟ್ರೈ ಮಾಡ್ತೀರಾ ಅಲ್ವಾ?